ಒಂದು ಗಾದೆ ಮಾತಿದೆ, ತಿಮ್ಮಪ್ಪನ ವಿಚಾರದಲ್ಲಿ ಒಂದು ಗಾದೆ ಮಾತಿದೆ. ತಿರುಪತಿಗೆ ಹೋಗಬೇಕು ಅಂತಂದರೆ ನೋ ಹಂಗೆಲ್ಲ ಹೋಗೋಕ್ಕಾಗಲ್ಲ, ಆತ ಕರೆಸ್ಕೊತಾನೆ ಅಂತೇಳಿ. ಹಾಗೆಯೇ 2020ರಲ್ಲಿ ಕರ್ನಾಟಕದ ನಂದಿನಿ ತುಪ್ಪವನ್ನು ನಿರಾಕರಿಸಲಾಯಿತು. ಈಗ 2024ರಲ್ಲಿ ಅದೇ ತಿಮ್ಮಪ್ಪ ನಂದಿನಿ ತುಪ್ಪವನ್ನು ಕರೆಸ್ಕೊಂಡಿದ್ದಾನೆ. 27 ಟನ್, 1-2 ಅಲ್ಲ 27 ಟನ್ ಕರ್ನಾಟಕದಿಂದ ತಿಮ್ಮಪ್ಪನ ಸನ್ನಿಧಿಗೆ ಬಂತು ತುಪ್ಪ. ಲಡ್ಡು ಲಡಾಯಿ ನಡುವೆ ತಿರುಮಲಕ್ಕೆ ನಂದಿನಿ ತುಪ್ಪ 2 ಟ್ಯಾಂಕರ್ಗಳಲ್ಲಿ TTDಗೆ KMF ತುಪ್ಪ 27 ಟನ್ ನಂದಿನಿ ತುಪ್ಪ ತರಿಸಿಕೊಂಡಿರುವ TTD. 1 ಟ್ಯಾಂಕರ್ ಚನ್ನರಾಯಪಟ್ಟಣದಿಂದ ಆಗಮನ, ಇನ್ನೊಂದು ಟ್ಯಾಂಕರ್ ಮದರ್ ಡೈರಿ ಯಲಹಂಕದಿಂದ ಆಗಮನ. GPS ಎಲೆಕ್ಟ್ರಿಕ್ ಲಾಕ್ ಮಾಡಿ TTD ಕಳುಹಿಸಿರುವ KMF 27 ಟನ್. ನೋಡಿ 27 ಟನ್ ನೋಡಿ, ಅದು ಲಾಕ್ ಎಲ್ಲ ಮಾಡಿದ್ದಾರೆ, GPS ಲಾಕ್ ಎಲ್ಲ ಇದೆ ನೋಡಿ. ಮಿಲ್ಕ್ ಟ್ಯಾಂಕರ್ ಎಲ್ಲ ರೆಡಿ ಇದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನೋಡಿ. ನಾನು ಅದನ್ನೇ ಹೇಳಿದ್ನಲ್ವಾ, ತಿಮ್ಮಪ್ಪ ಕರೆಸ್ಕೋಬೇಕಂತ, ಇಲ್ಲಾಂದರೆ ಹೋಗೋಕ್ಕಾಗಲ್ವಂತೆ. ಹಾಗೇನೆ ನೀವು ಯಾರೇ ಅಡ್ಡ ಬಂದರೂ ಕೂಡ ನಮ್ಮ ನಂಬಿಕೆ ಪ್ರಕಾರ ಈಗ ನನಗೆ ನಂದಿನಿನೇ ಬೇಕು ಅಂತೇಳಿ ತರಿಸ್ಕೊಂಡಿದ್ದಾನೆ. ಬನ್ನಿ, ಇದರ ಬಗ್ಗೆ ಒಂದು ಸಾಕ್ಷ್ಯ ಚಿತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್. ಓವರ್ ಟು ಯು ರಂಜಿತ್. ಯಲಹಂಕದಿಂದ ಬಂದಿರುವಂಥ ಈ ಟ್ಯಾಂಕರ್ನಲ್ಲಿ ಸುಮಾರು 13,500 kg ತುಪ್ಪವನ್ನು ತಂದಿದ್ದಾರೆ. ಆ ತುಪ್ಪವನ್ನು ಇದರಲ್ಲಿ ಸ್ಟೋರ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುರಕ್ಷತೆಯೊಂದಿಗೆ ತಂದಿರುವಂಥ ತುಪ್ಪ. ನಾವು ಈ ಟ್ಯಾಂಕರ್ನ ಮೇಲ್ಹತ್ತಿ ನಿಮಗೆ ತೋರಿಸ್ತೀನಿ, ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಮೇಲ್ಗಡೆ ಸಿಸ್ಟಮ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ನೋಡುವ, ಇದು ಸಿಸ್ಟಮ್, ಇದು ಸೇಫ್ಟಿ ಲಾಕರ್ ಇದೆ, GPS ಲಾಕರ್, ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅದರ ಜೊತೆಗೆ ಮೇಲ್ಗಡೆ ಹೆಂಗೆ ಸ್ಟೋರ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ನೋಡಿ, ಈ ಟ್ಯಾಂಕರ್ ಸುಮಾರು 13,500 kg ತುಪ್ಪವನ್ನು ಹೊತ್ತುಕೊಂಡು ಸಾಗುತ್ತೆ. ಬೆಂಗಳೂರಿಂದ ಸುಮಾರು 8 ಗಂಟೆ ಸುಮಾರಿಗೆ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ KMF ಸಿಬ್ಬಂದಿ ಹೇಳ್ತಾ ಇದ್ರು. ಒಬ್ಬರು KMF ಸಿಬ್ಬಂದಿ ಇದನ್ನು ಮಾನಿಟರ್ ಮಾಡ್ತಾರೆ. ಯಾವುದೇ ಟ್ಯಾಂಕರ್ ತುಪ್ಪವನ್ನು ಇದರೊಂದಿಗೆ ಬಂದರೂ ಕೂಡ ಒಬ್ಬರು KMFನ ಸಿಬ್ಬಂದಿ ಇರ್ತಾರೆ. ನೋಡಿ ಎಷ್ಟು ಫ್ರೀಸ್ ಮಾಡಿರೋದೆಲ್ಲ ನೋಡಿ. ಇದರಲ್ಲಿ 13,500 kg ಅಷ್ಟು ತುಪ್ಪ ಇದೆ. ಲಾಕ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಲಾಕ್ ಮಾಡಿದ್ದಾರೆ. ತಿರುಮಲವನ್ನು ತಲುಪಿದ ತಕ್ಷಣ ಇದರಲ್ಲಿರುವಂಥ ತುಪ್ಪವನ್ನು ಸ್ಯಾಂಪಲ್ ಮಾಡ್ತಾರೆ, ಸ್ಯಾಂಪಲ್ ತೆಗಿತಾರೆ. ಸ್ಯಾಂಪಲ್ ತೆಗೆದು ಮತ್ತೆ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಆಗ ಕಲಬೆರಕೆ ಮತ್ತೊಂದು ಏನೂ ಕೂಡ ಆಗದ ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾರೆ. 2 ಓಪನ್ ಮಾಡೋದಕ್ಕೆ ಇದೆರಡು ಗಮನಿಸ್ತಾ ಇದ್ದೀರಲ್ಲ, ಅಲ್ಲೂ ಕೂಡ ಲಾಕ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ರೀತಿಯಲ್ಲಿ GPS ಸಿಸ್ಟಮ್ ಇದ್ದಂಗಿದೆ, ನಂಬರ್ಸ್ ಎಲ್ಲ ಇದೆ. ಆ ಮೂಲಕ ಇದನ್ನು ವಿಶೇಷವಾದಂಥ ಭದ್ರತೆಯೊಂದಿಗೆ ತಿರುಪತಿಯನ್ನು ಅಥವಾ ತಿರುಮಲವನ್ನು ತಲುಪಿಸುವಂಥ ಜವಾಬ್ದಾರಿಯನ್ನು KMF ಹೊತ್ತುಕೊಂಡಿದೆ. ಆ ಮೂಲಕ ಒಂದು ಅಪಚಾರ ಆಗಿದೆ ತಿರುಮಲನ ಸನ್ನಿಧಿಯಲ್ಲಿ. ಆದರೆ ಇನ್ನು ಮುಂದೆ ಪವಿತ್ರವಾದಂಥ ಆ ಲಡ್ಡುವಿನಲ್ಲಿ ಯಾವುದೇ ಅಪಚಾರ ಆಗದ ರೀತಿಯಲ್ಲಿ, ಕಲಬೆರಕೆಗಳಾಗದ ರೀತಿಯಲ್ಲಿ KMF ತುಪ್ಪವನ್ನು ಸರಬರಾಜು ಮಾಡಿ ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಆ ಲಡ್ಡನ್ನು ಭಕ್ತರಿಗೆ ತಲುಪಿಸುವ ಜವಾಬ್ದಾರಿಯನ್ನು ಈಗ TTD ಹೊಂದಿಕೊಂಡಿದೆ. ಹೀಗಾಗಿರುವಂಥ ಮುಜುಗರವನ್ನು ತಪ್ಪಿಸೋದಕ್ಕೆ KMFಗೆ ಒಡಂಬಡಿಕೆ ಮಾಡಿಕೊಂಡು, TTD ಮತ್ತು KMF ಒಡಂಬಡಿಕೆ ಮಾಡಿಕೊಂಡು ಈ ಪ್ಯೂರ್ ತುಪ್ಪ, ವ್ಯಾಲ್ಯೂ ಇರುವಂಥ ತುಪ್ಪ, ಇದರೊಂದಿಗೆ ಲಡ್ಡನ್ನು ತಯಾರಿಸಿ ಭಕ್ತರಿಗೆ ಹಂಚುವ ಒಂದು ಜವಾಬ್ದಾರಿಯನ್ನು ಈಗ ಹೊತ್ತುಕೊಂಡಿದೆ. ತಿರುಪತಿ ತಿಮ್ಮಪ್ಪನ ಪರಮ ಪವಿತ್ರವಾದಂಥ ಆ ಲಡ್ಡುವಿನಲ್ಲಿ ಪ್ರಾಣಿಗಳ ಜನ್ಯ ಪತ್ತೆಯಾದ ನಂತರ ಆದಂಥ ಸಂಚಲನ, ದೇಶದಲ್ಲಿ ಆದಂಥ ಸಂಚಲನ, ಈ ಹಿಂದೆ ಸುಮಾರು 50 ವರ್ಷಗಳಿಂದಲೂ ಕೂಡ ಕರ್ನಾಟಕದ KMF ತಿರುಪತಿಯ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ತುಪ್ಪವನ್ನು ಸರಬರಾಜು ಮಾಡ್ತಾ ಇತ್ತು. ಆದರೆ ಈ 4 ವರ್ಷಗಳ ಹಿಂದೆ ಕೆಲ ಒಡಂಬಡಿಕೆಯಲ್ಲಿ KMFನಿಂದ ತಿರುಪತಿಯ ಲಡ್ಡು ಏನಿದೆ ಅದರ ಹೊರತಾಗಿ ತಮಿಳುನಾಡಿನ AR ಫುಡ್ ಗ್ರೂಪ್ ಪ್ರಾಡಕ್ಟ್ ತಿರುಪತಿಗೆ ತುಪ್ಪವನ್ನು ಸರಬರಾಜು ಮಾಡ್ತಾ ಇದ್ದು, ಅದರಲ್ಲಿ ಕಲಬೆರಕೆ ಆಗಿದೆ ಅನ್ನೋದು ಮಗದೊಂದು ವಿವಾದಕ್ಕೆ ಕಾರಣ ಆಗಿತ್ತು. ಅದಾದ ನಂತರ ಈಗ TTD ಮತ್ತು KMF ಒಡಂಬಡಿಕೆಯೊಂದಿಗೆ TTDಯಲ್ಲಿ ತಯಾರಾಗುವಂಥ ಲಡ್ಡುವಿಗೆ ಕರ್ನಾಟಕದ ಹೆಮ್ಮೆಯ, ನಮ್ಮೆಲ್ಲ ಹೆಮ್ಮೆಯ KMFನ ನಂದಿನಿ ತುಪ್ಪವನ್ನು ಸರಬರಾಜು ಮಾಡಲಾಗುತ್ತಿದೆ. ಕರ್ನಾಟಕದಿಂದ 2 ಟ್ಯಾಂಕರ್ಗಳು ಬಂದಿದ್ದಾವೆ.
ನೋಡಿ, 2 ಟ್ಯಾಂಕರ್ಗಳು ಬಂದಿದ್ದಾವೆ. ಎಲ್ಲ ರೀತಿಯ ಸುರಕ್ಷತೆಯೊಂದಿಗೆ ತಿರುಪತಿಯ ತಿಮ್ಮಪ್ಪನ ಪಾವಿತ್ರ್ಯವಾದಂಥ ಲಡ್ಡುವಿಗೆ ಬಳಸುವಂತಹ ತುಪ್ಪವನ್ನು ಕರ್ನಾಟಕದ KMFನಿಂದ, ಅದರ ಬಹುಪಾಲು ಕೋಲಾರದಿಂದ 30% ಕೋಲಾರದಿಂದ ಸರಬರಾಜು ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಲಭ್ಯ ಆಗಿದೆ. ನಮ್ಮ ವಿಜಯ ಲಕ್ಷ್ಮಿ ತೋರಿಸ್ಬೇಕು ನೋಡಿ, ಇದು ಸೇಫ್ಟಿ ಲಾಕರ್, ಇದು GPS ಲಾಕರ್. ಈ ಲಾಕರ್ ಈ ಟ್ಯಾಂಕರ್ ಎಷ್ಟು ದೂರವನ್ನು ಕ್ರಮಿಸುತ್ತೆ, ಈ ಟ್ಯಾಂಕರ್ ಡ್ರೈವರ್ ಎಲ್ಲಿ ನಿಲ್ಲಿಸ್ತಾನೆ ಎಲ್ಲವೂ ಕೂಡ ಮಾನಿಟರ್ ಮಾಡ್ತಾರೆ. KMFನ ಸಿಬ್ಬಂದಿ ಬಹಳ ಸುರಕ್ಷತೆಯಿಂದ ಎಲ್ಲೂ ಕೂಡ ಒಂದು ಬಾರಿ ಇದಕ್ಕೆ ಲೋಡ್ ಆದರೆ, ಈ ಟ್ಯಾಂಕರ್ಗೆ ಲೋಡ್ ಆದರೆ ಮತ್ತೆ ಅನ್ಲೋಡ್ ಆಗೋವರೆಗೂ ಕೂಡ ಈ ಟ್ಯಾಂಕರ್ನ ಮೂಮೆಂಟ್ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಸೇಫ್ಟಿ ಲಾಕರ್ ಸಿಸ್ಟಮನ್ನು ಈ 2 ಟ್ಯಾಂಕರ್ಗೆ ಅಳವಡಿಕೆ ಮಾಡಿದ್ದಾರೆ. ಆ ಮೂಲಕ 13,500 kg ಈ ಟ್ಯಾಂಕರ್ನಲ್ಲಿ ತುಪ್ಪವನ್ನು ತುಂಬಿಕೊಂಡು KMFನ ಸಿಬ್ಬಂದಿ ಒಬ್ಬರು ಇನ್ಚಾರ್ಜ್ ಇರ್ತಾರೆ ಇದರಲ್ಲಿ, ಅವರ ಜೊತೆಗೆ ಡ್ರೈವರ್ ಈಗ ತೆಗೆದುಕೊಂಡು ಬಂದಿದ್ದಾರೆ. ಸುಮಾರು 11 ಗಂಟೆ ಸುಮಾರಿಗೆ ಈ ಟ್ಯಾಂಕರ್ ತಿರುಮಲವನ್ನು ತಲುಪುತ್ತೆ. ತಿರುಮಲವನ್ನು ತಲುಪಿ 1 ತಿಂಗಳಿಗೆ ಕರ್ನಾಟಕದ KMFನಿಂದ ತಿರುಮಲಕ್ಕೆ ಅಥವಾ ತಿರುಪತಿಗೆ 4,000 ಟನ್ನಷ್ಟು ತುಪ್ಪವನ್ನು ಕರ್ನಾಟಕದ KMFನಿಂದ ಸರಬರಾಜು ಮಾಡುವ ಒಡಂಬಡಿಕೆ ಈಗ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲೂ ಕೂಡ ಲೋಪದೋಷ ಆಗದ ಹಾಗೆ ತಿರುಪತಿಯ ತಿಮ್ಮಪ್ಪನ ಭಕ್ತರಿಗೆ, ಕೋಟ್ಯಾಂತರ ಭಕ್ತರಿಗೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಜನ್ಯ ಇದೆ ಅಂತ ಹೇಳೋದು ಎಷ್ಟು ಭಾವನೆಗೆ ಘಾಸಿ ಆಗಿದೆಯೋ, ಅದೇ ರೀತಿಯಾಗಿ ಇನ್ನು ಮುಂದೆ ಹಂಗಾಗಬಾರ್ದು. ಕಟ್ಟುನಿಟ್ಟಿನಿಂದ ತುಪ್ಪವನ್ನು ಸರಬರಾಜು ಮಾಡೋದ್ರ ಜೊತೆಗೆ ಈಗ ಆಗಿರುವಂಥ ಈ ಒಂದು ಪ್ರಮಾದ ಏನಿದೆ ಅದನ್ನ ಸರಿಪಡಿಸಬೇಕು ಅಂತೇಳಿ ಅಗೈನ್ ಕೊಟ್ಟಿರೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಓಕೆ, ಎಲ್ಲ ಕಡೆ ಆ ಒಂದು ಗಾದೆ ಮಾತಿದೆ, ತಿಮ್ಮಪ್ಪನ ವಿಚಾರದಲ್ಲಿ ಒಂದು ಗಾದೆ ಮಾತಿದೆ. ತಿರುಪತಿಗೆ ಹೋಗಬೇಕು ಅಂತಂದರೆ ನೋ ಹಂಗೆಲ್ಲ ಹೋಗೋಕ್ಕಾಗಲ್ಲ, ಆತ ಕರೆಸ್ಕೊತಾನೆ ಅಂತೇಳಿ. ಹಾಗೆಯೇ 2020ರಲ್ಲಿ ಕರ್ನಾಟಕದ ನಂದಿನಿ ತುಪ್ಪವನ್ನು ನಿರಾಕರಿಸಲಾಯಿತು. ಈಗ 2024ರಲ್ಲಿ ಅದೇ ತಿಮ್ಮಪ್ಪ ನಂದಿನಿ ತುಪ್ಪವನ್ನು ಕರೆಸ್ಕೊಂಡಿದ್ದಾನೆ. 27 ಟನ್, 1-2 27 ಟನ್ ಕರ್ನಾಟಕದಿಂದ ತಿಮ್ಮಪ್ಪನ ಸನ್ನಿಧಿಗೆ ಬಂತು ತುಪ್ಪ. ಲಡ್ಡು ಲಡಾಯಿ ನಡುವೆ ತಿರುಮಲಕ್ಕೆ ನಂದಿನಿ ತುಪ್ಪ 2 ಟ್ಯಾಂಕರ್ಗಳಲ್ಲಿ TTDಗೆ KMF ತುಪ್ಪ 27 ಟನ್ ನಂದಿನಿ ತುಪ್ಪ ತರಿಸಿಕೊಂಡಿರುವ TTD. 1 ಟ್ಯಾಂಕರ್ ಚನ್ನರಾಯಪಟ್ಟಣದಿಂದ ಆಗಮನ, ಇನ್ನೊಂದು ಟ್ಯಾಂಕರ್ ಮದರ್ ಡೈರಿ ಯಲಹಂಕದಿಂದ ಆಗಮನ. GPS ಎಲೆಕ್ಟ್ರಿಕ್ ಲಾಕ್ ಮಾಡಿ TTD ಕಳುಹಿಸಿರುವ KMF 27 ಟನ್. ನೋಡಿ 27 ಟನ್ ನೋಡಿ, ಅದು ಲಾಕ್ ಎಲ್ಲ ಮಾಡಿದ್ದಾರೆ, GPS ಲಾಕ್ ಎಲ್ಲ ಇದೆ ನೋಡಿ. ಮಿಲ್ಕ್ ಟ್ಯಾಂಕರ್ ಎಲ್ಲ ರೆಡಿ ಇದೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನೋಡಿ. ನಾನು ಅದನ್ನೇ ಹೇಳಿದ್ನಲ್ವಾ, ತಿಮ್ಮಪ್ಪ ಕರೆಸ್ಕೋಬೇಕಂತ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ.